ವಿಜಯ್ದೊಂದು ತಮಿಳ್ ಆಕ್ಟರ್ ವಿಜಯ್ ಇದಾರಲ್ಲ, ಅವ್ರದೊಂದು ಮೂವಿ ಇಲ್ಲಿ ಮಾಸ್ಟರ್ ಮೂವಿ ಶೂಟ್ ಆಗಿತ್ತು. ಆ ಟೈಮಲ್ಲಿ ಅವರು ಕೂಡ ಸಮೇತ ಮಂಡಗದ್ದೆಗೆ ಬಂದು ಫಿಶ್ ಟೇಸ್ಟ್ ಮಾಡಿದ್ದಾರೆ. ದುನಿಯಾ ವಿಜಯ್ ತುಂಬಾ ಜನ ಬಂದಿದ್ದಾರೆ. ನಾನು ರೀಸೆಂಟ್ ಆಗಿ ಕೇಳ್ಪಟ್ಟದಂದ್ರೆ ದುನಿಯಾ ವಿಜಯ್ ಎಲ್ಲ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಮಂಡಗದ್ದೆ ಅಂದ್ರೆ ತುಂಬಾ ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ, ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್. ನಿಮ್ಗೆ ತಮಿಳ್ ಫಿಲ್ಮ್ ಆಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಮಂಡಗದ್ದೆ ಫಿಶ್ ಅಂದ್ರೆ ಫೇಮಸ್. ಹೌದು ಅಲ್ಲ, ಈ ತರ ಕ್ಲೀನ್ ಮಾಡಿದೀವಿ ಅಂದ್ರೆ ಹೆಂಗಿರ್ಬೋದು ಊಟ ಅಲ್ಲ? ತಟ್ಟೆ ಫುಲ್ ಆಲ್ಮೋಸ್ಟ್ ತಲೆ ಮೀನ್ ತಲೆ ಸೂಪರ್ ಆಗಿದೆ. ಬನ್ನಿ ವಿಸಿಟ್ ಮಾಡಿ. ಇಲ್ಲಿ ಚಿಲ್ಲಿ ಚಿಕನ್ ಆಮೇಲೆ ತವಾ ಫ್ರೈ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಇಲ್ಲೇ ಸರ್ ಶಿವಮೊಗ್ಗದ? ಹಾಂ ಸರ್, ಟೇಸ್ಟ್ ಮಾಡ್ತಾನೆ ಗೌರಿ ಅದು ಗೌರಿ ನೋಡಿ. ಇವರು ಎಲ್ಲ ಜಾಯಿಂಟ್ ಫ್ಯಾಮಿಲಿ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ. ದೊಡ್ಡಬಳ್ಳಾಪುರದಿಂದ ಬಂದು ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಸೂಪರ್ ಅಂತ ಹೇಳಿದ್ದಾರೆ. ಹೇಗಿದೆ? ಸೂಪರಾ? ಹೇಗಿತ್ತು ಫಿಶ್? ಸೂಪರಾ? ಮಸ್ತ್. ಹೋಗಿ ಸರ್, ನೇಮ್ ಸರ್? ಹೇಮೇಶ್. ಓಕೆ. ಹೋಟ್ಲು ಸರ್ ಏನ್ ಸ್ಪೆಷಲ್? ತುಂಬಾ ಸ್ಪೆಷಲ್ ಫಿಶ್ ನಮ್ದೆ ಸರ್ ಸ್ಪೆಷಲ್. ಹಾಂ, ಫಿಶ್ ಗೌರಿ ಕಾಟ, ಹೌದು, ಗುರ್ಗಿ, ಬಟ್ಟೆ, ಮನೆ ಕಿಲ್ಲು, ಮನೆ ಕೆಮ್ಮಣ್ ಪಟ್ಟೆ, ಅರ್ಗಿ, ಇನ್ನು ವೆರೈಟಿ ಏಡಿ ಎಲ್ಲ ಇರುತ್ತೆ. ಸಿ ಫಿಶ್ ಇರುತ್ತೆ. ಎಷ್ಟು ವರ್ಷ ಕಂಪ್ಲೀಟ್ ಆಯ್ತು ಸರ್ ಇವಾಗ? 18 ವರ್ಷ ಕಂಪ್ಲೀಟ್ ಆಯ್ತು. 18 ವರ್ಷ ಕಂಪ್ಲೀಟ್ ಆಯ್ತು. 18 ವರ್ಷದಿಂದ ಮಾಡ್ಕೊಂಡ್ಬರ್ತಿದ್ದೀರಾ. ಫೇಮಸ್ ಅಂದ್ರೆ ಫಿಶ್ ಫ್ರೈನೇ ಜಾಸ್ತಿ ಎಲ್ಲ ಕಡೆ ನಮ್ಗೆ. ರವಾ ಮಸಾಲ ಫ್ರೈ. ಸರ್ ಎಲ್ಲ ಫುಡ್ ಎಲ್ಲ ನೋಡಿದ್ವಿ ಮಾಡ್ಬೇಕು. ಎಲ್ಲ ಮನೆ ಮಸಾಲ ತರನೇ ಎಲ್ಲ ನ್ಯಾಚುರಲ್. ನಾವೇ ರೆಡಿ ಮಾಡ್ತೀವಿ. ಎಲ್ಲ ನ್ಯಾಚುರಲ್ ಆಗಿದೆ. ಯಾವ ಟೇಸ್ಟಿಂಗ್ ಪೌಡರ್ ಅಲ್ಲ, ಎಲ್ಲ ನ್ಯಾಚುರಲ್ ಆಗಿದೆ. ಪ್ರತಿಯೊಂದು ನಾವು ನೋಡಿದ್ವಿ, ಎಲ್ಲ ತುಂಬಾ ನ್ಯಾಚುರಲ್ ಆಗಿದೆ. ಏನ್ ಫಿಶ್ ನೇಮ್ ಇದು? ಕಾಟ್ಲಾ. ಮೇಲತ್ತಿ ಸ್ವಲ್ಪ. ಕಾಟ್ಲಾ ಫಿಶ್ ಎಷ್ಟು ಕೆಜಿ ಇದೆ ಅದು? 7-8 ಕೆಜಿ ಇದೆ. ಓಕೆ. ನನ್ನ ಹೆಸರು ಓಂಕಾರ್ ಅಂತ ಹೇಳಿ. ಓಂಕಾರ್. ಓಕೆ. ನೀವೇ ಇದು ಮಾಡ್ಕೊಂಡು ಹೋಗ್ತೀರಾ ಕುಕಿಂಗ್ ಎಲ್ಲ? ಕುಕಿಂಗ್ ಎಲ್ಲ ನಾವು ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಒಂದು 3 ವರ್ಷ ಆಯ್ತು ಸರ್ ಇಲ್ಲಿ ಬಂದು. 3 ವರ್ಷ ಆಯ್ತಾ? ಓಕೆ. 3 ವರ್ಷದಿಂದ ಮಾಡ್ಕೊಂಡು ಹೋಗ್ತೀವಿ. 3 ವರ್ಷದಿಂದ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಏನೇನು ಅಲ್ಲಿ ನಿಮಗೆ ತವಾ, ರವಾ, ಮಸಾಲ ಫ್ರೈ, ಚಿಲ್ಲಿ, ಆಮೇಲೆ ಗೀ ರೋಸ್ಟು. ಗೀ ರೋಸ್ಟು. ಓಕೆ. ಗೀ ರೋಸ್ಟು ಮತ್ತೆ ಅದೇ ವೆರೈಟಿ ಫಿಶ್ ಅಲ್ಲಿ ಗೌರಿ, ಕಾಟ್ಲಾ, ರಘು, ಮತ್ತೆ ಆಮೇಲೆ ಸುರ್ಗಿ ಬರುತ್ತೆ, ಬೋನ್ದಸ್, ಅವಲು, ಅದೆಲ್ಲ ರೇರು. ಒಳ್ಳೆ ಟಾಪ್ ಮೀನುಗಳು ಸಿಗ್ತವೆ. ಒಂದೊಂದು ಸಿಗಲ್ಲ. ಸಂಡೇ ಮತ್ತು ಆಲ್ ವೆರೈಟೀಸ್ ಎಲ್ಲ ತುಂಬಾ ಅಂದ್ರೆ ಫೇಮಸ್. ಅಂದ್ರೆ ನಿಮ್ಮ ಹೋಟ್ಲಲ್ಲಿ ತುಂಬಾ ಮೂವಿಂಗು. ಮತ್ತೆ ನೀವು ಇವಾಗ ಕುಕಿಂಗ್ ನಾವು ಟೇಸ್ಟ್ ಅಲ್ಲಿ ಬೆಸ್ಟ್ ಅಂದ್ರೆ ನಿಮ್ಗೂ ಸ್ಯಾಟಿಸ್ಫ್ಯಾಕ್ಷನ್. ಇವಾಗೆಲ್ಲ ಆರ್ಡರ್ಸ್ ಅಲ್ಲಿ ದಿ ಬೆಸ್ಟ್ ಈಗ ಎಲ್ಲರೂ ಅದೇ ಕೇಳೋದು ಅಂದ್ರೆ ಫಿಶ್ ಫ್ರೈನಾ ಅಲ್ವಾ? ಕಬಾಬ್, ತವಾ ಫ್ರೈ ಮತ್ತೆ ಕಬಾಬು ಮತ್ತೆ ಮಸಾಲ ಫ್ರೈ. ಸರ್, ಕಬಾಬು ರೇರ್ ಒಂದ್ ಸ್ವಲ್ಪ. ಎಲ್ಲಾ ಹೋಟ್ಲುಗಳಲ್ಲೂ ಸಿಗಲ್ಲ. ಎಲ್ಲ ಹೋಟ್ಲುಗಳಲ್ಲೂ ಮಾಡ್ತಾರೆ. ನಾನು ಇದಕ್ಕಿಂತ ಮುಂಚೆ ಎಲ್ಲ ಮಾಡಿದ್ದೀನಿ. ಯಾಕಂದ್ರೆ ಇಲ್ಲಿ ಸೇಲ್ ಆದಷ್ಟು ಕಬಾಬು ಕಮ್ಮಿ ಅನ್ಸುತ್ತೆ. ಪ್ರತಿಯೊಬ್ರು ಅಂದ್ರೆ ಎಲ್ಲರೂ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ ಅಂತ ಹೇಳ್ತಾರೆ ಎಲ್ಲ. ಪ್ರತಿಯೊಬ್ರು ಅಷ್ಟೇ ಹಂಗೆ ಹೇಳ್ತಿದ್ರು. ನಾನು ಕೇಳಿದಾಗೆಲ್ಲ ಹಾಗೆ ಹೇಳ್ತಿದ್ದಾರೆ. ಸೊ ಏನು ಅಂದ್ರೆ ಮನೆ ಮಸಾಲೆಗಳು ಮಾಡಿದ್ರಿಂದ ಅಷ್ಟು ಟೇಸ್ಟ್. ಮನೆ ಮಸಾಲ ನಾವು ಇದು ಪೌಡರ್ ಆಗ್ಲಿ ಯಾವ್ದೇ ಆಗ್ಲಿ, ಕಲ್ಲರು, ಟೇಸ್ಟಿಂಗ್ ಪೌಡರ್ ಯಾವ್ದು ಬಳಸೋದೇ ಇಲ್ಲ.
ಎಲ್ಲ ನಾವು ರುಬ್ಕೊಂಡೆ ಮಸಾಲ ಎಲ್ಲ ತಕೊಂಡೆ ಮಾಡೋದು. ಈ ಸಾಂಬಾರಿಗೆ ಆಗಲಿ ಮತ್ತೆ ಫ್ರೈ ಮಸಾಲ ಎಲ್ಲ ಇದೆಯಲ್ಲ, ಅದು ಪೌಡ್ರು ಯಾವ್ದು ಯೂಸ್ ಮಾಡಲ್ಲ, ಎಲ್ಲ ರುಬ್ಬಿರೋ ಮಸಾಲೆ ಸಪರೇಟ್ ಆಗಿ. ಆಮೇಲೆ ಸರ್ವಿಂಗು ಅಷ್ಟೇ ಸರ್, ಬೇಗ ಸರ್ವ್, ಬೇಗ ಆರ್ಡರ್ ಮಾಡಿದ ತಕ್ಷಣ ಇಮಿಡಿಯೇಟ್. ಲೇಟ್ ಅನ್ನೋ ಮಾತೇ ಇಲ್ಲ. ಲೇಟ್ ಅನ್ನೋದಿಲ್ಲ ಸರ್. ಬಟ್ ರೆಡಿ ಇಟ್ಕೊಂಡಿರ್ತೀವಿ. ಕಸ್ಟಮರ್ನ ಖುಷಿಯಾಗಿ ಅವರಿಗೆ ಬೇಗ ಕೊಟ್ಟಷ್ಟು ಇನ್ನು ಖುಷಿ ಆಗ್ತಾರೆ. ಓಕೆ, ಅದೇ ನೀವು ಲೇಟ್ ಮಾಡಕ್ ಬಿಡಲ್ಲ, ಆದಷ್ಟು ಬೇಗ ಸರ್ವ್ ಮಾಡ್ಬಿಡ್ತೀರಾ. ಸಂಡೇ ದಿನ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಫುಲ್ ಆಗಿರುತ್ತೆ. ಓಕೆ ಓಕೆ, ಆದ್ರೂ ಕೂಡ ಎಲ್ಲೂ ಚೂರು ಲೇಟ್ ಮಾಡಲ್ಲ. ಓಕೆ ಓಕೆ, ಕುಕಿಂಗ್ ಬೇಗ ಮಾಡ್ಬಿಡ್ತೀರಾ ಫಾಸ್ಟ್ ಆಗಿ, ಕಸ್ಟಮರ್ ಅಷ್ಟೇ ಹ್ಯಾಪಿ ಆಗಿರ್ಬೇಕು ಅಂತ. ಸರ್ ಎಲ್ಲಿಂದ ಸರ್ ನೀವು ಬಂದಿರೋದು? ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು, ಬಟ್ ಇದೇ ಶಿವಮೊಗ್ಗ. ಸ್ಯಾಟರ್ಡೆ ವೀಕೆಂಡ್? ವೀಕೆಂಡ್ ಫ್ಯಾಮಿಲಿ ಜೊತೆ ಬಂದಿದ್ದು. ಓಕೆ, ಹೀಗೆ ಮಂಡ್ಯ ಅಂದ್ರೆ ಇದಿದೆಯಲ್ಲ, ಇದು ಸಕ್ಕರೆ ಬೈಲು ಓಕೆ, ಆನೆ ಬಿಡಾರಕ್ಕೆ ನೋಡ್ಕೊಂಡು, ಸೊ ಹೀಗೆ ಇದು ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ ಈ ಹೋಟ್ಲಿಗ. ತುಂಬಾ ಸರಿ ಬಂದಿದ್ದೀನಿ. ಫೇಮಸ್ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ, ಹಾಗೆ ಊಟಕ್ಕೆ ಹಿಂಗೆ ಇಲ್ಲೇ ಚೆನ್ನಾಗಿ ಸಿಗುತ್ತೆ ಅಂತ ಕರ್ಕೊಂಡ್ ಬಂದ್ವಿ. ಓಕೆ ಓಕೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ, 100%. ಮೀನ್ ತವಾ ಫ್ರೈ ಎಲ್ಲ ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ. ತವಾ ಫ್ರೈ ಎಲ್ಲ ತುಂಬಾ ನ್ಯಾಚುರಲ್ ಆಗಿದೆ. ಹೌದು. ಮತ್ತೆ ಅದೇ ಇಲ್ಲಿ ಲೋಕಲ್ ಇವರು ಇದರಿಂದ, ಅದು ಡ್ಯಾಮ್ ವಾಟರ್ ಇದರಿಂದ ಬರೋದಲ್ಲ ಮೀನು, ಫ್ರೆಶ್ ಆಗಿರುತ್ತೆ. ಮನೆ ಮಾಡೋದಕ್ಕೂ ಈ ಹೋಟ್ಲದು ನ್ಯಾಚುರಲ್ ಆಗಿ ಎಲ್ಲ ಯೂಸ್ ಮಾಡ್ತಿದಾರೆ, ಮನೆ ತರಾನೇ. ಮನೆ ಮನೆ ತರ ಸೋಡಾ ಇಲ್ಲ, ಏನು ಹೊಟ್ಟೆ ಊದದ ತರ ಎಲ್ಲ. ನಾವು ನೋಡಿದ್ವಲ್ಲ ಈಗ, ಏನು ಹೌದು, ಏನು ಮಿಕ್ಸಿಂಗ್ ಪೌಡ್ರು ಏನಿಲ್ಲ, ಎಲ್ಲ ನ್ಯಾಚುರಲ್ ಆಗಿ. ಪ್ರತಿಯೊಂದು ಧನ್ಯ ಇರ್ಬೋದು, ಮೆಣಸಿನ್ಕಾಯಿ, ಪ್ರತಿಯೊಂದು ನ್ಯಾಚುರಲ್. ಆಮೇಲೆ ಇಲ್ಲಿ ಮಂಡಗದ್ದೆ ಅಂದ್ರೆ ತುಂಬಾ ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ. ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್, ನಿಮ್ಗೆ ತಮಿಳ್ ಫಿಲ್ಮ್ ಆಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಮಂಡ್ಯದ ಫಿಶ್ ಅಂದ್ರೆ ಫೇಮಸ್. ಹೌದು, ಕನ್ನಡದವ್ರಾದ್ರೆ ಕನ್ನಡ ಇಂಡಸ್ಟ್ರಿ. ನೀವಂತೂ ಏನೇನು ಬರ್ತಾನೆ ಇರ್ತೀರಾ ವೀಕ್ಲಿ? ವಿಜಯ್ದೊಂದು ತಮಿಳ್ ಆಕ್ಟರ್ ವಿಜಯ್ ಇದಾರಲ್ಲ, ಅವ್ರದ್ದೊಂದು ಮೂವಿ ಇಲ್ಲಿ ಮಾಸ್ಟರ್ ಮೂವಿ ಶೂಟ್ ಆಗಿತ್ತು. ಆ ಟೈಮಲ್ಲಿ ಅವರು ಕೂಡ ಸಮೇತ ಮಂಡಗದ್ದೆಗೆ ಬಂದು ಫಿಶ್ ಟೇಸ್ಟ್ ಮಾಡಿದ್ದಾರೆ. ದುನಿಯಾ ವಿಜಯ್ ತುಂಬಾ ಜನ ಬಂದಿದ್ದಾರೆ. ನಾನು ರೀಸೆಂಟ್ ಆಗಿ ಕೇಳ್ಪಟ್ಟದಂದ್ರೆ ದುನಿಯಾ ವಿಜಯ್ ಎಲ್ಲ ಬಂದಿದ್ದಾರೆ. ನೀವು ಜಾಸ್ತಿ ಏನು ಇಷ್ಟಪಡ್ತೀರಾ ಅಲ್ಲಿ? ಸರ್, ನಾನು ಲಾಸ್ಟ್ ಟೈಮ್ ಬಂದಾಗ ತವಾ ತಗೊಂಡಿದ್ದೆ, ತವಾ ಫ್ರೈ ಮೀನಿಂದು. ತವಾ ಫ್ರೈ ಗೌರಿ ಮೀನೇ ಕೊಟ್ಟಿದ್ರು ಅಂತ ಅನ್ಕೊಂತೀನಿ. ಅದು ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಅದಕ್ಕೆ ಅಂತಾನೆ ಇಲ್ಲಿಗೆ ಬಂದು ಗೌರಿ ಆಕ್ಚುಲಿ ಅಲ್ಲಿ ಅದು ಸಕ್ಕರೆ ಬೈಲ್ ನೋಡ್ಕೊಂಡು ಹಾಗೆ ವಾಪಸ್ ಹೋಗುವಂತದ್ದು ಇದ್ದಿದ್ದು. ಸೊ ಈ ಊಟ ಚೆನ್ನಾಗಿ ಸಿಗತ್ತೆ, ಮತ್ತೆ ಅದು ಮೇನ್ ತವಾ ಫ್ರೈ ಸಕ್ಕದ ಸಿಗತ್ತೆ. ಅದಕ್ಕೋಸ್ಕರ ಅಂತಾನೆ ಅದನ್ನ ತಿನ್ನೋಣ ಅಂತಾನೆ ವಿತ್ ಫ್ಯಾಮಿಲಿ. ನಾನು ತುಂಬಾ ಸರಿ ತಿಂದಿದ್ದೀನಿ, ಅವರು ಬಂದಿರ್ಲಿಲ್ಲ ಹಾಗಾಗಿ ಅವ್ರನ್ನ ತಿನ್ನೋಣ ಅಂತ ಕರ್ಕೊಂಡ್ ಬಂದ. ಏನ್ ಸರ್ ಹೋಟ್ಲ ನಿಮ್ದು? ಮಂಡಗದ್ದೆ ಫಿಶ್. ಮಂಡ್ಯದ ನಾವಿಲ್ಲೇ ಲೋಕಲ್ ಐಟ್ಸ್ ಅಲ್ಲ, ಹಾಗಾಗಿ ನಮ್ಗೆ ಸ್ಯಾಟರ್ಡೆ ಇಂಟ್ರೆಸ್ಟ್. ಹೌದು. ಸರ್ ಹೇಗಿತ್ತು ಸರ್ ಊಟ? ಹೇಗಿತ್ತು ಊಟ? ಖಾಲಿ ಆಗಿದೆ ಅಂತ ಹೇಳೋದು. ಖಾಲಿ ಮಾಡ್ಬಿಟ್ಟಿದ್ದೀರಾ ಅಷ್ಟು ಚೆನ್ನಾಗಿ, ಫುಲ್ ಕ್ಲೀನ್ ಖಾಲಿ ಅಲ್ಲ. ಈ ತರ ಕ್ಲೀನ್ ಮಾಡಿದೀವಿ ಅಂದ್ರೆ ಹೆಂಗಿರ್ಬೋದು ಊಟ ಅಲ್ಲ? ಟೇಸ್ಟಿ ಚೆನ್ನಾಗಿದೆ, ನ್ಯಾಚುರಲ್. ಬರ್ತಾ ಇರ್ತೀರಾ ನೀವು? ನೀವು ಇಲ್ಲೇ ಸರ್ ಶಿವಮೊಗ್ಗದ? ಹಾಂ, ಸರ್ ಟೇಸ್ಟ್ ಮಾಡ್ತಾನೆ. ಗೌರಿ ಅದು ಗೌರಿ ಸೂಪರ ಸರ್. Udah. Apa nggak? ಸಾಕು ಪ್ಯಾಕೆಟ್. ಓಕೆ, ಉಳ್ಳೈತೆ
ಕಿರಣ್ ಎಲ್ಲ ಹೊರಗಡೆ ಬಾವ್ದ ಇದನ್ನ ತಿಂತ ಸರ್ ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ? ನಿಮ್ಮ ಹೆಸರು ಸರ್? ರಾಘವೇಂದ್ರ. ದೋಸೆ ನಿಮ್ಗೆಲ್ಲಿ ಏನೇನು ಇಷ್ಟ ಸರ್ ನಿಮಗೆ? ಹಂಗಾದ್ರೆ ಫಿಶ್ ಫಿಶ್ ಕಬಾಬು, ಫಿಶ್ ಟಾಪ್ ಫ್ರೈ ಚೆನ್ನಾಗಿರುತ್ತೆ. ಹಾಂ, ಫಿಶ್ ಕಬಾಬ್ ರೇರು ತುಂಬಾ ಇಲ್ಲಿ ಮಾಡ್ತಾರೆ ಚೆನ್ನಾಗಿ. ಎಲ್ಲ ಡನ್ ಮಾಡಿದ್ದೀರಾ? ಆಲ್ಮೋಸ್ಟ್ ಡನ್ ಎಲ್ಲ ಆಲ್ಮೋಸ್ಟ್ ತಲೆ ನಿನ್ ತಲೆ ಸೂಪರ್ ಆಗಿದೆ. ಬನ್ನಿ ವಿಸಿಟ್ ಮಾಡಿ ಇಲ್ಲಿ. ಚಿಲ್ಲಿ ಚಿಕನ್ ಆಮೇಲೆ ತವಾ ಫ್ರೈ ಇದು ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಾಂಬಾರು ಮತ್ತೆ ರೈಸ್ ಇಷ್ಟ ಆಗಿದೆ. ನೇಮ್ ಹೇಳ್ಬಿಡಿ ಸರ್ ಇಲ್ಲಿಂದ. ಚೆನ್ನಾಗಿದೆ. ಮಂಜುನಾಥ್ ಅಂತ ನೋಡಿ, ಇವರು ಎಲ್ಲ ಜಾಯಿಂಟ್ ಫ್ಯಾಮಿಲಿ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ. ದೊಡ್ಡಬಳ್ಳಾಪುರದಿಂದ ಬಂದು ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಎಲ್ಲ ಸೂಪರ್ ಅಂತ ಹೇಳಿದ್ದಾರೆ. ಬಾಯ್. ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನೀವು ಕುಷ್ಟಗಿಯಿಂದ. ಓಕೆ, ಬರ್ತಾ ಇರ್ತೀರಾ ಇಲ್ಲಿ? ಇಲ್ಲ, ಬರ್ತಾ ಇರ್ತೀರಾ. ಹೇಗಿದೆ ಸರ್ ಟೇಸ್ಟ್? ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಹಾಂ, ಈ ಕಡೆ ಬಂದಾಗೆಲ್ಲ ಬಂದಿತ್ತು. ಮಕ್ಕಳು ಇಷ್ಟಪಡ್ತಾರೆ? ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ತಿನ್ನು ಮುಳ್ಳೈತೆ ನೋಡ್ಕೋ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹೆಂಗೈತೆ? ಹೆಂಗಿದೆ? ಸೂಪರಾ? ಹಿಂಗ್ ಮಾಡಿ ಹೆಂಗಿದೆ? ಚೆನ್ನಾಗಿದೆ. ಹಿಂಗ್ ಮಾಡು. ಹಿಂಗ್ ಸೂಪರ್ ಅನ್ನ ಹಿಂಗ್ ಮಾಡು. ಹೆಂಗೈತೆ ಹೇಳು? ಇದನ್ನೇ ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದೀರಾ ಇಲ್ಲಿ? ಮಾಡ್ಕೊಂಡ್ ಬರ್ತಿದ್ದೀನಿ, ಖುಷಿನೇ ಇದೆ. ಹಾ. ಎಲ್ಲ ಫ್ಯಾಮಿಲಿ ತರ ಇದೆ. ಒಂದೊಂದು ಚೆನ್ನಾಗಿ ನೋಡ್ಕೊಂತಾರೆ, ಒಂದೊಂದು ಚೆನ್ನಾಗಿ ನೋಡ್ಕೊಂತಾರೆ. ಹಾ ಹಾ, ಎಲ್ಲ ಅಣ್ಣ ತಮ್ಮನ ತರ ಇದ್ದೀವಿ. ಓಕೆ ಓಕೆ, ಏನ್ ತೊಂದ್ರೆ ಇಲ್ಲ. ಅವರು ಸಹಿತ ಮಾಡ್ತಾರೆ? ಅವರು ಮಾಡ್ತಾರೆ. ಓಕೆ ಓಕೆ, ನೋಡಿದ್ವಿ. ಎಲ್ಲ ಬಾರಿ ಹೆಲ್ಪ್ ಮಾಡ್ತಾರೆ. ಹಾ ಹಾ.